ವರ್ತೂರ್ ಪ್ರಕಾಶ್ MLA ಆಗಿದ್ದಾಗ FIR ಆಗ್ಬಿಟ್ಟಿದ್ದ, ಅದ್ರ ಮೇಲೆ ತಪ್ಪಿಸ್ಕೊಂಡು ಓಡಾಡ್ಬಿಟ್ಟಿದ್ದ. 3 ತಿಂಗಳು ಕೋಲಾರಕ್ಕೆ ಬರ್ಲಿಲ್ಲ. ಎಲ್ಲ ನೋಡಿದೀವಿ ನಾವು ಕೂಡ. ಈ CS ವೆಂಕಟೇಶ್ ಇದಾನಲ್ಲ, ನಿಮ್ಮಲ್ಲಿ ಎಲೆಕ್ಷನ್ ನಿಂತಿದ್ದಾನಲ್ಲ ಪಟ್ಟಣ ಪಂಚಾಯತಿಗೆ, ಅವನು ದೊಡ್ಡ ಕಳ್ಳ ಇದ್ದಾನೆ. ಸುಲ್ತಾನಹಳ್ಳಿ ಸೀನಣ್ಣ ಹೇಳಿದ್ರು, ಸರ್ ಅದ್ ಯಾವ್ದೇ ಗೇಟ್ ಅಲ್ಲಿ ಮಟನ್ ಹೋಗಿ ಇಟ್ಕೊಂಡಿದ್ದ, ಇಲ್ಲಿ ಜಮೀನ್ ವ್ಯಾಪಾರಕ್ಕೆ ಬಂದು ಇಲ್ಲಿ ಜಮೀನುಗಳು ಮಾಡ್ಕೊಂಡು. ಇನ್ನೊಬ್ರು ಹೇಳಿದ್ರು ನನಗೆ, ಆ ಜಮೀನಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಚೆನ್ನೈನ ಬ್ಯಾರಿಸ್ ಕಂಪನಿಗೆ 40 ಕೋಟಿ ಮಾರಾಟ ಮಾಡಿಬಿಟ್ಟಿದ್ದಾನೆ. ರಾತ್ರಿಯಾಗಿ ಹಗಲು ಟೆಸ್ಟ್ಗೆ ಎಲ್ಲರೂ ಸಾಹುಕಾರರಾಗಿ ಹೋಗ್ತಾರೆ. ನಾವೆಲ್ಲ ಇನ್ನು ಗಾಳಿ ಹೊಡಿತಾ ಇದ್ದೀವಿ. ಸುದರ್ಶನ್ ಸಾಹೇಬರು ಸಾರ್ವಜನಿಕ ಜೀವನದಲ್ಲಿ ಸುಮಾರು 40 ವರ್ಷದಿಂದ ಇದ್ದಾರೆ. ಕೋಟಿಗಳು ಹೊಡೆಯಲ್ಲ ಪಾಪ ಅವರು. ನಾವು ಅಷ್ಟೇ ಸುಮಾರು 30-35 ವರ್ಷದಿಂದ ಇದ್ದೀವಿ. ಕೋಟಿಗಳಂದ್ರೆ ನಮ್ಗೆ ಲೆಕ್ಕನೇ ಗೊತ್ತಿಲ್ಲ. 100 ಕೋಟಿ ಹೊಡೆಯೋದಿಲ್ಲ ರಾತ್ರೋರಾತ್ರಿ. 2001 ಮುನಿಯಪ್ಪನ್ ತೀರಾ ಹೋಗ್ಬಿಟ್ಟಿದ್ದಾರೆ ಜಮೀನು ಓನರು. ಇನ್ನೊಬ್ಬ ಮುನಿಯಪ್ಪನ್ ಸೃಷ್ಟಿ ಮಾಡಿ ಜಮೀನನ್ನ ಅವ್ರ ಅಣ್ಣನ ಮಗನ ಹೆಸರು ಮಾಡ್ಬಿಟ್ಟಿದ್ದಾರೆ. ವರ್ತೂರ್ ಪ್ರಕಾಶ್ ರಕ್ಷಿತ್ ಹೆಸರಿಗೆ ದೊಡ್ಡ ಹೋರಾಟ ಮಾಡಿದ್ವಿ ಅಂಬರೀಶ್ ಮತ್ತು ನಾವೆಲ್ಲ ಸ್ನೇಹಿತರೆಲ್ಲ ಕೂಡಿ. ವರ್ತೂರ್ ಪ್ರಕಾಶ್ MLA ಆಗಿದ್ದಾಗ FIR ಆಗ್ಬಿಟ್ಟಿದ್ದ, ಅದ್ರ ಮೇಲೆ ತಪ್ಪಿಸ್ಕೊಂಡು ಓಡಾಡ್ಬಿಟ್ಟಿದ್ದ. 3 ತಿಂಗಳು ಕೋಲಾರಕ್ಕೆ ಬರ್ಲಿಲ್ಲ. ಎಲ್ಲ ನೋಡಿದೀವಿ ನಾವು ಕೂಡ. CS ವೆಂಕಟೇಶ್ ಅವರೇ ಇವತ್ತು ಹೇಳ್ತಾ ಇದ್ದೀವಿ, ಈ ಭಾಗದ ಜನ ಬಹಳ ಮುಗ್ದಿದ್ದಾರೆ, ಈ ಭಾಗದ ಜನ ಬಹಳ ಅಮಾಯಕರಿದ್ದಾರೆ, ಉತ್ತಮ ವ್ಯಕ್ತಿತ್ವ ಇರ್ತಕ್ಕಂಥವ್ರಿದ್ದಾರೆ. ಅವರಿಗೆ ಮೋಸ ಮಾಡ್ತಕ್ಕಂಥ ಕೆಲಸಕ್ಕೆ ನೀನೇನಾದ್ರೂ ಕೈ ಹಾಕಿದ್ರೆ ನಿನ್ ವಿರುದ್ಧದ ಹೋರಾಟಕ್ಕೆ ನಾವೆಲ್ಲ ಕೂಡ ಮುಂದೆ ನಿಂತು ಹೋರಾಟ ರೂಪಿಸಿ ಈ ಭಾಗದ ಜನರ ಪರವಾಗಿ ನಾವು ನಿಲ್ತೀವಿ. ಆದ್ರೆ ಅವ್ರಿವತ್ತು ಏನ್ ಮಾಡಿದ್ವಿ ಅಂತ ಒಟ್ಟು ಕೇಳ್ತದ್ರೆ ನಮ್ಗಂತೂ ಅರ್ಥ ಆಗಿಲ್ಲ. ನಿಜ ಪಾಪ ಸದಾವಲ್ಲ ಸಾಹೇಬ್ ಇವತ್ತು ನೋವಿನಿಂದ ಮಾತಾಡಿದ್ರು. ಯಾಕಂದ್ರೆ ಸದಾವಲ್ಲ ಸಾಹೇಬರಿಗೆ ಕೌನ್ಸಿಲರ್ ಆಗ್ತಕ್ಕಂಥ ಎಲ್ಲ ಯೋಗ್ಯತೆ ಅರ್ಹತೆ ಮತ್ತು ಪಕ್ಷದಲ್ಲಿ ದುಡಿದಂತವರಿದ್ರು. ಅವ್ರಿಗೆ ಅವಕಾಶ ಇತ್ತು. ಇಲ್ಲಿ ಏನ್ ಮಾಡಿದ್ರು, ಒಬ್ಬ ಶ್ರೀಮಂತರನ್ನ ಕರ್ಕೊಂಡ್ಬಂದು ಬೆಂಗಳೂರಿನಿಂದ ಕರ್ಕೊಂಡ್ಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು. ಏನಿಂತ ಬಡವರು ಯಾರೋ ಪ್ರಾಮಾಣಿಕರು ಪಕ್ಷದಲ್ಲಿ 16 ವರ್ಷ ದುಡಿದಿರ್ತಾರೆ ಅಂತ ಅವ್ರಿಗೆ ಅವಕಾಶ ಸಿಗಬಾರದು ಅಂತ ಹೇಳಿ ಮಾಡಿದ್ರು. ನಾವು ಹೇಳಿದ್ವಿ, ಸದಾವಲ್ಲ ಸಾಹೇಬ್ರೆ ಧೈರ್ಯವಾಗಿರಿ, ನಿಮ್ಮನ್ನೇ ಕ್ಯಾಂಡಿಡೇಟ್ ಮಾಡೋಣ, ನೀವು ಧೈರ್ಯವಾಗಿರಿ ಅಂತ ಹೇಳಿದ್ವಿ. ಇಲ್ಲ ಸರ್, ದಯಮಾಡಿ ನನಗೆ ಪಕ್ಷ ಗೆಲ್ಬೇಕು, ನನ್ನ ವೈಯಕ್ತಿಕ ಇದು ಇಂಪಾರ್ಟೆಂಟ್ ಅಲ್ಲ, ನನ್ನ ಪಕ್ಷ ಗೆಲ್ಬೇಕು, ಕಾಂಗ್ರೆಸ್ ಗೆಲ್ಬೇಕು, ನೀವು ಯಾರನ್ನಾದ್ರೂ ಅವನ ಮೇಲೆ ಪೈಪೋಟಿ ಮಾಡಂತವನು ಸರಿಸಮಾನವಾಗಿರ್ತಕ್ಕಂಥವನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಆವತ್ತು ನಾವು ಕುಮಾರ್ ಅವರನ್ನ ಒಪ್ಪಿಸ್ಕೊಂಡು ಅವರು ಕೂಡ ಪಾಪ ಇವತ್ತು ಸವಾಲನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ. ಅವ್ರ ಊರಿನಲ್ಲಿ ನಿಂತಿದ್ರೆ ಅವ್ರು ಈಸಿಯಾಗಿ ಗೆಲ್ತಾ ಇದ್ರು. ಕುರುಬಳ್ಳಿಯಲ್ಲಿ ಅವ್ರು ನಿಲ್ಲಕ್ಕೆ ಅವಕಾಶ ಕೂಡ ಇತ್ತು. ಇಲ್ಲ ಸರ್, ನೀವೆಲ್ಲ ಪಕ್ಷದ ಮುಖಂಡರೆಲ್ಲ ಜವಾಬ್ದಾರಿ ಕೊಟ್ರೆ ಆ ಸವಾಲನ್ನು ಸ್ವೀಕರಿಸಿ ನಾನು ಚುನಾವಣೆಯಿಂದ ಎದುರಿಸ್ತೀನಿ, ಚುನಾವಣೆಯಲ್ಲಿ ನಡೆಬರ ಏನಾಗ್ತದೆ ನೋಡೋಣ ಅಂತ ಹೇಳಿದ್ರು. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದ ನೋಡ್ತಾ ಇದ್ರೆ ಇವತ್ತು ಸುಲ್ತಾನಹಳ್ಳಿಯಲ್ಲಿ ಮತ್ತು ವಿಶ್ವನಗರದಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ನಮ್ಮ ಕುಮಾರಣ್ಣ ವಿಶ್ವನಗರ ಸುಲ್ತಾನಹಳ್ಳಿ ಅಷ್ಟು ಸತ್ಯ. ಕುಮಾರ್ ಅವರು ಪ್ರಾಮಾಣಿಕರು, ಸಜ್ಜನರು. ಅವರು ಕೂಡ ಹಿಂದೆ ವೇಮಗಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದಂತವರು. ಇವತ್ತು ಅವರನ್ನ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ತಂದಾಕಿದೀವಿ. ಹಂಗಂತೇಳಿ ನಾವು ಮುಸಲ್ಮಾನ್ ಬಾಂಧವ್ಯ ಅನ್ಯಾಯ ಮಾಡಕ್ ತಯಾರಿಲ್ಲ. ಈ ಭಾಗದಲ್ಲಿ ನಾವು 2 ಸೀಟ್ ಕೊಡ್ಬೇಕು ಅಂತಿದ್ವಿ, ಒಂದು ವಿಶ್ವನಗರ ಮತ್ತು ಒಂದು ಆರ್ಜನಹಳ್ಳಿ. ಇವತ್ತಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಆರ್ಜನಹಳ್ಳಿ ಕೊಟ್ವಿ, ಇಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಶಾಸಕರು ನಜೀರ್ ಅಹಮದ್ ಸಾಹೇಬರು, ಸುದರ್ಶನ್ ಸಾಹೇಬರು ನಾವೆಲ್ಲ ಕೂಡ ಮಾತನಾಡ್ಕೊಂಡಿದೀವಿ. ಈ ಭಾಗದ ಮುಸಲ್ಮಾನರನ್ನ ನಾಳೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಗೆ ನಾಮಿನೇಟೆಡ್ ಕೌನ್ಸಿಲರ್ ಮಾಡೇ ತೀರ್ತೀವಿ. ಅದು ನಮ್ಮ ಜವಾಬ್ದಾರಿ ಕೂಡ. ಇದು ಕಾಂಗ್ರೆಸ್ ಪಕ್ಷದ ಬದ್ಧತೆ. ಕಾಂಗ್ರೆಸ್ ಪಕ್ಷದ ಬದ್ಧತೆ ಏನು ಅಂದ್ರೆ ಎಲ್ಲ ವರ್ಗಗಳನ್ನ ಜೊತೆಯಾಗಿ ತಿಳ್ಕೊಂಡು ಹೋಗ್ತಕ್ಕಂಥದ್ದು, ಎಲ್ಲರಿಗೂ ಸಮಾನವಾಗಿ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಬದ್ಧತೆ. ಇಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಇಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ನಿಂತ ಅಭ್ಯರ್ಥಿ ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಕೋಲಾರ ತಾಲೂಕಿನವರು ಅಲ್ಲ, ಕೋಲಾರ ಜಿಲ್ಲೆಯವರು ಅಲ್ಲ, ಬೆಂಗಳೂರಿನ ಚಿಮ್ಸಂದ್ರದಿಂದ ಬಂದಂತವರು, ವ್ಯಾಪಾರಕ್ಕೆ ಬಂದಂತವ್ರು, ಬ್ರಿಟಿಷರು ವ್ಯಾಪಾರಕ್ಕೆ ಇಂಡಿಯಾ ದೇಶಕ್ಕೆ ಬಂದಂಗೆ ಇಲ್ಲಿ ಜಮೀನುಗಳು ವ್ಯಾಪಾರಕ್ಕೆ ಬಂದಂತವರು. ಇಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿ CS ವೆಂಕಟೇಶ್ ಅವರು ವ್ಯಾಪಾರಕ್ಕೆ ಬಂದು ಹೆಂಗೆ ಇಂಡಿಯಾ ದೇಶ ಲೂಟಿ ಮಾಡ್ಕೊಂಡು ಹೋದ್ರು ಬ್ರಿಟಿಷರು, ಅದೇ ತರ ವ್ಯಾಪಾರಕ್ಕೆ ಬಂದು ಈ ಭಾಗವನ್ನ ಲೂಟಿ ಮಾಡಕ್ ಬಂದಿರತಕ್ಕಂಥದ್ದು CS ವೆಂಕಟೇಶ್ ಅವರು. ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಏನ್ ಲೂಟಿ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ಬಂದು ಇಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ್ರು, ಇಲ್ಲಿ ಬಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ್ರು. ಇವತ್ತು ವೇಮಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಬಂದ್ರೆ ಇವತ್ತೊಂದು ಸಾಮಾನ್ಯ ವಾರ್ಡ್ ಕೌನ್ಸಿಲರ್ ಆಗೋಕ್ಕೂ ಕೂಡ ಬಂದಿದ್ದಾರೆ. ಅಂದ್ರೆ ಈಗ ಯಾರು ಕೂಡ ಸಾಮಾನ್ಯರು ಹಂಗಾರೆ ಅವಕಾಶಗಳು ಸಿಗಬಾರ್ದು. ಹಂಗಾರೆ
ಯಾರು ಸಾಮಾನ್ಯರು ಕೌನ್ಸಿಲರ್ ಆಗ್ಬಾರ್ದು, ಸಾಮಾನ್ಯ ಯಾರು ಪಕ್ಷದಲ್ಲಿ ದುಡ್ದಂತವ್ರು, ಇಲ್ಲಿ ಒಟ್ಟು ಹುಟ್ಟಿ ಬೆಳೆದಂತವ್ರು ಯಾರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬಾರ್ದು. ದುಡ್ಡಿದೆ ಅಂತಕ್ಕಂಥ ಬರೋದು, ಇಲ್ಲಿ ದುಡ್ಡು ಸುರಿಯೋದು, ದುಡ್ಡು ಮಾಡ್ಕೊಂಡು ಹೋಗೋದು, ದುಡ್ಡು ಸುರಿಯೋದು, ದುಡ್ಡು ಮಾಡ್ಕೊಂಡು ಹೋಗೋದು ಅಷ್ಟೇ ಅವ್ರ ಬಿಸ್ನೆಸ್. ವ್ಯಾಪಾರಸ್ಥರು ಹೆಂಗೆ ಅಂದ್ರೆ ಬಂಡವಾಳ ಹಾಕ್ತಾರೆ, ಬಂಡವಾಳ ಮಾಡ್ಕೊಂಡು ಹೋಗ್ತಾರೆ. ನಾವು ಎಚ್ಚೆತ್ಕೊಳ್ಬೇಕು ಮತದಾರರು. ಅವ್ರು ಬಂದು ಇವತ್ತು ಎಲೆಕ್ಷನ್ ಬರ್ತಾರಮ್ಮ, ದುಡ್ಡು ಕೊಡ್ತಾರೆ. ನಾವು ಇವತ್ತಿಗೆ ದುಡ್ಡಿಗೆ ಮಾರಿ ನಾವು ಓಟ್ ಹಾಕ್ಬಿಟ್ರೆ ಮತ್ತೆ ಅವರು ಇಲ್ಲಿನ ಆಸ್ತಿ ಅಂತಸ್ತು ಎಲ್ಲ ಹೊಡ್ಕೊಂಡು ಹೋಗ್ತಾರೆ, ಬ್ರಿಟಿಷ್ ಹೊಡ್ಕೊಂಡು ಹೋಗ್ತದೆ. ಈಗಾಗಲೇ ಆಗಿದೆ. ನಮ್ಮ ಸುದರ್ಶನ್ ಸಾಹೇಬ್ ಹೇಳಿದ್ರು, ಚನ್ನಪ್ಪನಹಳ್ಳಿ ಹತ್ರ ಸುದರ್ಶನ್ ಸಾಹೇಬ್ ಸಂಬಂಧಿಕರೇ ರೈತರದು. ಪಾಪ ಅವರು ಕಷ್ಟಪಟ್ಟು ಅವ್ರ ತಾತನವರು ಮುತ್ತಾತನವರು ಸಂಪಾದನೆ ಮಾಡಿದ ಆಸ್ತಿನ ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಅಗ್ರಿಮೆಂಟ್ ಹಾಕೊಂಡು ಇವತ್ತು ಅವ್ರಿಗೆ ದುಡ್ಡು ಕೊಡದೆ ಅವರನ್ನ ಡ್ರೈವರ್ ಆಗಿ ಇಟ್ಕೊಂಡಿದ್ದಾರೆ CS ವೆಂಕಟೇಶ್ ಸಾಹೇಬ್. ಸುದರ್ಶನ್ ಸಾಹೇಬ್ ಸಂಬಂಧಿಕರು ಬೇರೆ ಯಾರು ಅಲ್ಲ. ಇಷ್ಟೆಲ್ಲ ಹಿನ್ನೆಲೆ ಇರ್ತಕ್ಕಂಥವ್ರು ಅವ್ರ ಸಂಬಂಧಿಕರು ಗೊತ್ತಿದ್ದು ಕೂಡ ಅವ್ರಿಗೆ ಮೋಸ ಮಾಡಿದ್ದಾರೆ. ಇದೇ ಕುರುಗಲ್ ಗೇಟ್ ಅಲ್ಲಿ ನಮ್ಮ ಸೋಮಣ್ಣ ಹೇಳ್ತಿದ್ರು, ಕುರುಗಲ್ ಗೇಟ್ ಅಲ್ಲಿ ಕೂಡ ಹಿಂಗೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ 8 ಕೋಟಿ ಚಿಲ್ಲರೆಗೆ ಮಾರಾಟ ಮಾಡಿದ್ದಾರೆ ಕುರುಗಲ್ ಗೇಟ್ ಅಲ್ಲಿ. ಈ ರೀತಿ ಹೇಳ್ತಾ ಹೋದ್ರೆ ನಮ್ಮ ಸುಲ್ದೇನಹಳ್ಳಿ ಸೀನಣ್ಣ ಹೇಳ್ತಿದ್ರು, ಸರ್ ಕರ್ಕೊಂಡ್ಬಂದು ಇಲ್ಲೆಲ್ಲ ಜಮೀನುಗಳು ಕೊಡಿಸ್ತಾರೆ, ನನಗೆ 3 ಬಂಗ್ಲಾ ಹಾಕಿದ್ರು. ಅವ್ರ ಮಗನಿಗೆ, ಸೀನಣ್ಣನ ಮಗನಿಗೆ ಸಕಲೇಶ್ಗೆ 1.5 ಕೋಟಿ 2 ಕೋಟಿ ಕೊಡ್ಬೇಕಂತ. ಆ ದುಡ್ಡು ನಮ್ಮ ಸೋಮಣ್ಣನ ಸೋಲ್ಸಕ್ಕೆ ಹಾಕಿರೋ ಬಂಡವಾಳ, ಸೋಮಣ್ಣ ಎಲೆಕ್ಷನ್ ತಗೊಂಡ್ಬಂದಿರೋದು. ಆಮೇಲೆ ನಮ್ಮ ಶಾಸಕರ ಸ್ನೇಹಿತರಿದ್ದಾರೆ ಕಾಟನ್ ಗೇಟ್ ಅಲ್ಲಿ ಮಣಿ ಜ್ಯುವೆಲರ್ಸ್ ಅಂತ, ಅವಾಗ ತಂದಿರೋ ಕಾಲ್ಚೇರಿಗಳಿಂದ ಕಾಸೆ ಕೊಟ್ಟಿಲ್ಲಂತೆ. ಯಾವಾಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿ 9 ವರ್ಷ ಆಗಿದೆ. ಇವ್ರ ಸ್ನೇಹಿತರಿದೆ ಮಣಿ ಜ್ಯುವೆಲರ್ಸ್ ಅಂತ, ಅಲ್ಲೇ ಬೆಳ್ಳಿ ಕಾಲ್ಚೇರಿ ತಂದಿರೋ, ಇನ್ನ ದುಡ್ಡು ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಜನಪ್ರತಿನಿಧಿ ಆಗ್ತಕ್ಕಂತ ಒಬ್ಬ ಕೌನ್ಸಿಲರ್ ಇರ್ಬೋದು, ಒಬ್ಬ ಶಾಸಕರು ಇರ್ಬೋದು, ಒಬ್ಬ MLC ಇರ್ಬೋದು, ಒಬ್ಬ MP ಇರ್ಬೋದು, ಹೆಂಗಿರ್ಬೇಕಂದ್ರೆ ಈ ಸಮಾಜಕ್ಕೆ ಮಾದರಿಯಾಗಿರ್ಬೇಕು, ಮುಂದಿನ ಪೀಳಿಗೆಗೆ ಮಾದರಿ ಆಗಿರ್ಬೇಕು, ಯುವಕರಿಗೆ ಮಾದರಿ ಆಗಿರ್ಬೇಕು ಅಂತ ಬಿಟ್ಟು ಈ ರೀತಿಯ ಅವ್ಯವಹಾರಗಳು ಮಾಡ್ತಕ್ಕಂಥವ್ರು, ಅಕ್ರಮಗಳು ಮಾಡ್ತಕ್ಕಂಥವ್ರು ನಾವು ಜನಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡ್ಕೊಂಡ್ರೆ ನಮಗೆ ನಾವೇ ಮೋಸ ಮಾಡ್ಕೊಂಡಿದೀವಿ ಅಂತ ಅರ್ಥ, ನಮಗೆ ನಾವೇ ಆತ್ಮವಂಚನೆ ಮಾಡ್ಕೊಂಡಿದೀವಿ ಅಂತ ಅರ್ಥ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಇವತ್ತು ದುಡ್ಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದಿರೋದು. ಇಲ್ಲೆಲ್ಲ ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವ್ರಿಗೆ ದುಡ್ಡು ಕೊಟ್ಟರೆ ಇವ್ರು ಓಟ್ ಹಾಕ್ಸ್ಕೊಬಹುದು ಅಂತ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದಿರೋದು. ಯಾಕಂದ್ರೆ ವೇಮಗಲ್ ಕೂಡ ಜನರಲ್ ಇದೆ. ವೇಮಗಲ್ ನ A2 ವಾರ್ಡು ಸ್ಪರ್ಧೆ ಮಾಡೋದಕ್ಕೆ ಸನ್ಮಾನ್ಯ CS ವೆಂಕಟೇಶ್ ಅವರಿಗೆ ಅವ್ರ ತೋಟದ ಪಕ್ಕದಲ್ಲೇ ಜನರಲ್ ವಾರ್ಡ್ ಇದೆ, ಅಲ್ಲಿ ನಿಲ್ಲಕ್ಕೂ ಅವಕಾಶ ಇತ್ತು. ಆದ್ರೆ ಅಲ್ಲಿ ನಿಲ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಗೊತ್ತಾಗ್ಬಿಟ್ಟಿದೆ ಇವ್ರ ಬಣ್ಣ ಎಲ್ಲ ವೇಮಗಲ್ ಅಲ್ಲಿ. ಇವ್ರ ಬಣ್ಣ ಯಾವ ಟೈಮ್ ಹೆಂಗೆ ಉಸಿರೊಳ್ಳಿ ಬಣ್ಣ ಬದಲಾವಣೆ ಮಾಡ್ತದೆ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ ವೇಮಗಲ್ ಜನಕ್ಕೆ. ದಿನ ಬೆಳಗ್ಗೆ ನಮ್ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಪ್ರತಿನಿಧಿ ಆಗ್ಬೇಕಂತ ಹೇಳಿ ನಿಮಗ್ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಹಿಂದೆ ಎಲ್ಲ ರಾಜಕಾರಣ ಯಾರು ಮಾಡ್ತಿದ್ರು ಅಂದ್ರೆ, ಯಾರು ರೈತರಿದ್ದಾರೆ, ಯಾರು ಜನರ ಸೇವೆ ಮಾಡ್ತಾರೆ ಹಗಲು ರಾತ್ರಿ, ಯಾರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂತವರು ರಾಜಕಾರಣ ಮಾಡ್ತಾ ಇದ್ದಿದ್ದು, ಅಂತವ್ರು ನಮ್ಮ ಶಾಸಕರಾಗ್ತಾ ಇದ್ದಿದ್ದು, ಅಂತವ್ರು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಆಳ್ತಕ್ಕಂಥ ಮಂತ್ರಿಗಳಾಗ್ತಾ ಇದ್ದಿದ್ದು. ಇವತ್ತೆಂತವ್ರು ಅಂದ್ರೆ ಈ ರೀತಿ ಅಕ್ರಮಗಳು ಮಾಡ್ತಕ್ಕಂಥವ್ರು. ಸುಲ್ದೇನಹಳ್ಳಿ ಸೀನಣ್ಣ ಹೇಳಿದ್ರು, ಸರ್ ಅದ್ ಯಾವ್ದೇ ಗೇಟ್ ಅಲ್ಲಿ ಮಟನ್ ನೋಟ್ ಇಟ್ಕೊಂಡಿದ್ದ, ಇಲ್ಲಿ ಜಮೀನು ವ್ಯಾಪಾರಕ್ಕೆ ಬಂದು ಇಲ್ಲಿ ಜಮೀನುಗಳು ಮಾಡ್ಕೊಂಡು. ಇನ್ನೊಬ್ರು ಹೇಳಿದ್ರು ನನಗೆ, ಯಾರು ನಮ್ಮ ಬೆಂಡಿಗಾನಹಳ್ಳಿ ರಾಜಶೇಖರ್ ಗೌಡ್ರು ಅಂತೇಳಿ ನಮ್ಮ ಶರತ್ ಬಚ್ಚೇಗೌಡ್ರ ಚಿಕ್ಕಪ್ಪ ಸರ್ ಚಿಕ್ಕಪ್ಪ ರಾಜಶೇಖರ್ ಗೌಡ್ರು ಶರತ್ ಬಚ್ಚೇಗೌಡ್ರು ಚಿಕ್ಕಪ್ಪ ಫೋನ್ ಮಾಡಿದ್ರು ನನಗೆ. ಅನಿಲಣ್ಣ ಅಂದು ನನಗೆ ಗೊತ್ತಿರಲಿಲ್ಲ, ಅವ್ರ ನಂಬರ್ ಇಲ್ಲ, ಅವ್ರ ಹೆಸರು ಇರಲಿಲ್ಲ. ಯಾರು ನೀವು ಅಂದೆ, ನಾನು ಬೆಂಡಿಗಾನಹಳ್ಳಿ ರಾಜಶೇಖರ್ ಗೌಡ ಮಾತಾಡ್ತಿದ್ದೀನಿ. ಏನೇನೋ ವಿಷಯ ಏನ್ ಹೇಳಿ ಅಂದೆ. ನಾನೇನೋ ಬೇರೆ ಕೆಲ್ಸಕ್ಕೆ ಭಾಗದಲ್ಲಿ ಏನೋ ಫೋನ್ ಮಾಡಿರ್ಬೇಕು. ಈ CS ವೆಂಕಟೇಶ್ ಇದಾನಲ್ಲ, ನಿಮ್ಮಲ್ಲಿ ಎಲೆಕ್ಷನ್ ನಿಂತಿದ್ದಾನಲ್ಲ ಪಟ್ಟಣ ಪಂಚಾಯತಿಗೆ, ಅವನು ದೊಡ್ಡ ಕಳ್ಳ ಇದ್ದಾನೆ. ದಯಮಾಡಿ ಅದನ್ನ ನೀವು ಸೋಲಿಸ್ಬೇಕು. ನಿಮ್ಗೆ ಏನ್ ಬೇಕೋ ನಾವು ಕೂಡ ಸಹಕಾರ ಮಾಡ್ತೀವಿ ಅಂದ್ರೆ ಏನ್ ಸಮಾಚಾರ ಯಾಕೆ ಅಂತ ಕೇಳಿದೆ. ನೋಡಿ, ಅದ್ ಮಾದನಾಯಕನಹಳ್ಳಿ ನಂಜಮ್ಮ ಅಂತ ಒಬ್ರು ಇದಾರೆ. ಪಾಪ ಅವ್ರು ಕಾಟನ್ನವರು ಪಾಪಣ್ಣವ್ರ ಹತ್ರ 7.5 ಎಕರೆ ಜಮೀನ್ ಪರ್ಚೇಸ್ ಮಾಡಿದ್ರು. ಅವ್ರು ಯಾರು ಹಿರಿಯರು ಪರ್ಚೇಸ್ ಮಾಡಿದ್ದು ಅವ್ರಿಗೆ ಗೊತ್ತಿರ್ಲಿಲ್ಲ. ಆ ಜಮೀನ್ಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಚೆನ್ನೈನ ಬ್ಯಾರಿಸ್ ಕಂಪನಿಗೆ 40 ಕೋಟಿ ಮಾರಾಟ ಮಾಡ್ಬಿಟ್ಟಿದ್ದಾನೆ. ಯಾರ್ದೋ ಜಮೀನು ನೋಡಿ, ಅದು ಹೆಂಗಿದೆ ಅಂದ್ರೆ, ಜಮೀನ್ ಇರೋದು ಮಾದನಾಯಕನಹಳ್ಳಿ ಅವ್ರದ್ದು ಕಾಟನ್ ಗೇಟ್ ಅಲ್ಲಿ. ಅಂತ 7.5 ಎಕರೆ ಜಮೀನ ಚೆನ್ನೈ ಬೇಸ್ಡ್ ಬ್ಯಾರಿಸ್ ಕಂಪನಿಗೆ 40 ಕೋಟಿಗೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮಾರಾಟ ಮಾಡಿದ್ದಾರೆ. ಇದು ಯಾಕಾಗಲ್ಲ? ಸಾಹುಕಾರರು ರಾತ್ರಿಯಾಗಿ ಹಗಲುಟ್ಟಷ್ಟೊತ್ತಿಗೆ
ಎಲ್ಲರೂ ಸಾಹುಕಾರರಾಗಿ ಹೋಗ್ತಾರೆ. ನಾವೆಲ್ಲ ಇನ್ನು ಗಾಯ ಹೊಡಿತಾ ಇದ್ದೀವಿ. ಸುದರ್ಶನ್ ಸಾಹೇಬರು ಸಾರ್ವಜನಿಕ ಜೀವನದಲ್ಲಿ ಸುಮಾರು 40 ವರ್ಷದಿಂದ ಇದ್ದಾರೆ. ಕೋಟಿಗಳು ನೋಡೇ ಇಲ್ಲ ಪಾಪ ಅವರು. ನಾವು ಅಷ್ಟೇ ಸುಮಾರು 30-35 ವರ್ಷದಿಂದ ಇದ್ವಿ. ಕೋಟಿಗಳಂದ್ರೆ ನಮ್ಗೆ ಲೆಕ್ಕನೇ ಗೊತ್ತಿಲ್ಲ. 100 ಕೋಟಿ ಹೊಡೆಯೋದು ಇವರೆಲ್ಲ ರಾತ್ರೋರಾತ್ರಿ. ಬಹುಶಃ ಇದೆಲ್ಲ ವಿಡಿಯೋಗಳು ನೋಡಿದ್ರೆ ಬ್ಯಾರಿಸ್ ಕಂಪ್ನಿಯವರು ನಮ್ಮ MLA ಮಾತಾಡ್ಬೋದು. ಚೆನ್ನೈ ಜಾಸ್ತಿ ಹತ್ರ ಅವ್ರ ಪರಿಚಯ. ಅಂತ ಸಂದರ್ಭ ಬಂದ್ರೆ ಬ್ಯಾರಿಸ್ ಕಂಪ್ನಿ ಪರವಾಗಿ ನಿಂತ್ಕೊಳ್ತೀವಿ. ಯಾರೋ ರೈತರಿದ್ದಾರೆ ಅವ್ರ ಪರವಾಗಿ ನಿಂತು ಅವ್ರ ಹೋರಾಟಕ್ಕೆ ನಾವು ಕೂಡ ಬೆಂಬಲವಾಗಿ ನಿಲ್ತೀವಿ ಕೂಡ. ಬ್ಯಾರಿಸ್ ಕಂಪ್ನಿ ದುಡ್ಡು ಕೊಟ್ಟು ತಗೊಂಡು ಮೋಸ ಆಗ್ಬಾರ್ದು. ಆ ಜಮೀನ ಓನರ್ ಯಾರಿದ್ದಾರೆ ಒರಿಜಿನಲ್ ಓನರ್ ಅವ್ರಿಗೂ ಮೋಸ ಆಗ್ಬಾರ್ದು. ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಹೋರಾಟ ನಮಗೆ ಮೊದಲಿಂದ ಗೊತ್ತು ಇದೆ. ನಮ್ಮ ಅಂಬರೀಷ್ ಗೊತ್ತಿದೆ ಹೋರಾಟ ಹೆಂಗೆ ಅಂತ. ಅಂಬರೀಷ್ ನೀನ್ ಇರ್ಲಿಲ್ಲ, ಆಗ್ಲೇ ಹೇಳಿದೆ ಭರತ್ ಸ್ಟೋರಿ. ಬೆಗ್ಲಿ ಹತ್ರ, ಬೆಗ್ಲಿಯಲ್ಲಿ ಚೆನ್ನಮ್ಮ ಅಂತ ಒಬ್ಬ ದಲಿತ ಮಹಿಳೆ ನಮ್ಮ ಪಾಪ ಅವ್ರ ಆಸ್ತಿನ ಬೆಗ್ಲಿ ಒತ್ತೂರ್ ಪ್ರಕಾಶ್ ಅವ್ರ ತೋಟದ ಮಧ್ಯೆ ಇತ್ತು. ಅವ್ರ ಮಾವ ಮುನಿಯಪ್ಪ ಅಂತ ತೀರೋಗಿ 15 ವರ್ಷ ಆಗೋಗಿತ್ತು. 2001 ಮುನಿಯಪ್ಪನ್ ತೀರ ಹೋಗ್ಬಿಟ್ಟಿದ್ದಾರೆ ಜಮೀನ್ ಓನರು. ಇನ್ನೊಬ್ಬ ಮುನಿಯಪ್ಪನ್ ಸೃಷ್ಟಿ ಮಾಡಿ ಜಮೀನನ್ನ ಅವ್ರ ಅಣ್ಣನ ಮಗನ ಹೆಸರು ಮಾಡ್ಬಿಟ್ಟಿದ್ದ ಒತ್ತೂರ್ ಪ್ರಕಾಶ್ ರಕ್ಷಿತ್ ಹೆಸರಿಗೆ. ದೊಡ್ಡ ಹೋರಾಟ ಮಾಡಿದ್ವಿ ಅಂಬರೀಶ್ ಮತ್ತೆ ನಾವೆಲ್ಲ ಸ್ನೇಹಿತರೆಲ್ಲ ಕೂಡಿ. ಒತ್ತೂರ್ ಪ್ರಕಾಶ್ MLA ಆಗಿದ್ದಾಗ FIR ಆಗ್ಬಿಟ್ಟಿದ್ದ. ಅದ್ರ ಮೇಲೆ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದ. 3 ತಿಂಗಳು ಕೋಲಾರಕ್ಕೆ ಬರಲಿಲ್ಲ. ಎಲ್ಲ ನೋಡಿದೀವಿ ನಾವು ಕೂಡ. CS ವೆಂಕಟೇಶ್ ಅವರೇ ಇವತ್ತು ಹೇಳ್ತಾ ಇದ್ದೀವಿ, ಈ ಭಾಗದ ಜನ ಬಹಳ ಮುಗ್ದಿದ್ದಾರೆ. ಈ ಭಾಗದ ಜನ ಬಹಳ ಅಮಾಯಕರಿದ್ದಾರೆ. ಉತ್ತಮ ವ್ಯಕ್ತಿತ್ವ ಇರ್ತಕ್ಕಂಥವ್ರಿದ್ದಾರೆ. ಅವರಿಗೆ ಮೋಸ ಮಾಡ್ತಕ್ಕಂಥ ಕೆಲ್ಸಕ್ಕೆ ನೀನೇನಾದ್ರೂ ಕೈ ಹಾಕಿದ್ರೆ ನಿನ್ ವಿರುದ್ಧದ ಹೋರಾಟಕ್ಕೆ ನಾವೆಲ್ಲ ಕೂಡ ಮುಂದೆ ನಿಂತು ಹೋರಾಟ ರೂಪಿಸಿ ಈ ಭಾಗದ ಜನರ ಪರವಾಗಿ ನಾವು ನಿಲ್ತೀವಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹಣ ಇದ್ರೆ ಚಿಮ್ಸಂದ್ರದಲ್ಲಿ ಹೋಗಿ ನಿಲ್ಬೇಕಿತ್ತು. ಇಲ್ಲ ಅಲ್ಲಿ ಬೆಂಗಳೂರಲ್ಲಿ 28 ಕ್ಷೇತ್ರ ಇದೆ, ಹೋಗಿ MLA ನಿಲ್ಬೋದಿತ್ತು. ಕಾರ್ಪೊರೇಷನ್ಗೆ ನಿಲ್ಬೇಕಿತ್ತು. ಅಲ್ಲಿ ನಿಲ್ಲಕ್ಕೆ ತಾಕತ್ತಿಲ್ವಾ? ದಮ್ಮಿಲ್ವಾ? ಕೋಲಾರ MLAಗೆ ತಾಕತ್ತಿದ್ರೆ ದಮ್ಮಿದ್ರೆ ರಸ್ತೆ ಮಾಡಿಸಿ ಅಂತ ಹೇಳ್ತಾರೆ. ನೀನು ಸವಾಲು. ನಿನಗೆ ತಾಕತ್ತು ದಮ್ಮು ಇದ್ದಿದ್ರೆ ಚಿಮ್ಸಂದ್ರದಲ್ಲಿ ನಿಲ್ಬೇಕಾಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ದಿದ್ರೆ ಬೆಂಗಳೂರಿನ ಕಾರ್ಪೊರೇಷನ್ಗೆ ನಿಲ್ಬೇಕಾಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ದಿದ್ರೆ ಬೆಂಗಳೂರು 28 ಕ್ಷೇತ್ರಗಳು ಎಲ್ಲಾದ್ರೂ ನಿಲ್ಬೇಕಾಗಿತ್ತಪ್ಪ. ನಾವೇ ಬಂದು ಕೋಲಾರ ಜನ ನಾವೇ ಸಿಗ್ಬೇಕಾ ನಿಮ್ಗೆ? ಏನೋ ಒತ್ತೂರ್ ಪ್ರಕಾಶ್ ಬಂದ ಗಾಳಿಯಲ್ಲಿ ಹೊಡ್ಕೊಂಡು ಬಂದ ಅಂತ ಹೇಳಿ ನೀನು ಡಬಲ್ 2 ರೌಂಡ್ ಅಂತ ಗೊತ್ತಾಯ್ಯಾ? ಒತ್ತೂರ್ ಪ್ರಕಾಶ್ 2 ಸಾರಿ ವಾಪಸ್ ಕಳ್ಸಿದೀವಿ. ನಿನ್ಗೂ ಕೂಡ ವಾಪಸ್ ಕಳ್ಸಕ್ಕಾಲ. ನಮ್ಮ ಸೂರ್ಯರಲ್ಲಿ ವಿಶ್ವನಗರ ಜನ ಮಾಡ್ತಾರೆ ಅಂತ ನಾನು ನಿಮ್ಮ ವಿಶ್ವಾಸ ಕೇಳ್ತಾ ಇದ್ದೀನಿ. ನೀವೆಲ್ಲ ಓಟ್ ಹಾಕ್ತಿರಲ್ಲ ನಮ್ಮ ಕುಮಾರಣ್ಣಿಗೆ, ಕೈ ಗುರುತಿಗೆ, ಇಂದಿರಾಮೂಲ ಕಾಂಗ್ರೆಸ್ಗೆ.